ಬ್ರಹ್ಮಾಂಡ ಭ್ರಷ್ಟಾಚಾರ ಆಡುವಂಥ ಮಾತುಗಳನ್ನು ಕೇಳ್ಬಿಟ್ಟು ಇವರೇನೋ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ ರೀತಿಯಲ್ಲಿ ಆಡ್ತಾರೆ. ಮಕ್ಕಳಂತೂ ಅಲ್ಲ, ಮೊಮ್ಮಕ್ಕಳಿರ್ಬೋದು ಅಂತೇಳಿ ಆ ರೀತಿ ಆಡ್ತಾರೆ. ಬಟ್ ಈಗ ಆಗಿರೋದೇನು? ಪಾಪ ಅಲ್ಲಿ ದುಡಿಬೇಕು, ಒಂದು ಅಂಗಡಿ ಇಟ್ಕೊಳ್ಬೇಕು ಅಂತ ಬಂದವ್ರ ಹತ್ರ ಲೂಟಿ ಹೊಡಿತಿರಲ್ರಿ. ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ? ಅವ್ರ ಹತ್ರನೂ ಲಂಚಾನ ಬಂದಿರೋದ್ರಲ್ಲೇ ಹಾಗೂ ಹೀಗೂ ಮಾಡ್ಕೊಂಡು ಜೀವನ ನಡೆಸೋದು. ಪಬ್ಲಿಕ್ ಟಿವಿ ಇದ್ರ ಬಗ್ಗೆ ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡಿದೆ. ನಿಮಗೆ ಕ್ಲಿಯರ್ ಆಗಿರುವಂಥ ಒಂದು ಪಿಕ್ಚರನ್ನು ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ APMCಯಲ್ಲಿ ಅಂತ ಹೇಳಿ ನೋಡಿ. ಸರ್ಕಾರದ ಮತ್ತೊಂದು ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. APMCಯಲ್ಲಿ ಮಳಿಗೆ ಮಂಜೂರಾತಿಗೆ ಲಂಚ ಕೊಡಬೇಕಾ? ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಎಸ್, ಭ್ರಷ್ಟಾಚಾರ ಭ್ರಷ್ಟಾಚಾರ ಭ್ರಷ್ಟಾಚಾರ. ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಭ್ರಷ್ಟಾಚಾರ ಆರೋಪಗಳು ಕೇಳಿ ಬರ್ತಿವೆ. ವಾಲ್ಮೀಕಿ ನಿಗಮ, ವಸತಿ ಇಲಾಖೆ ಬಳಿಕ ಇದೀಗ ಮತ್ತೊಂದು ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿದೆ. ವಸತಿ ಇಲಾಖೆಯ ಮನೆಗಳ ಹಂಚಿಕೆಯಲ್ಲಿ ಮನೆ ಕೊಟ್ರೆ ಮನೆ ಎಂಬ ಭ್ರಷ್ಟಾಚಾರದ ಆರೋಪ ಬಳಿಕ ಇದೀಗ APMCಯಲ್ಲಿ ಮಳಿಗೆ ಮಂಜೂರಾತಿಗೆ ಲಂಚ ಪಡೆದಿರುವುದು ಬೆಳಕಿಗೆ ಬಂದಿದೆ. ಅಧಿಕಾರಿಗಳ ವಿರುದ್ಧ ಜನ ಕಾಂಚನದ ಆರೋಪ. ಒಂದು ಮಳಿಗೆಗೆ 20 ಲಕ್ಷದಿಂದ 50 ಲಕ್ಷಕ್ಕೆ ಡಿಮ್ಯಾಂಡ್. ದುಡ್ಡು ಕೊಟ್ಟರಷ್ಟೇ ಮಳಿಗೆ ಮಂಜೂರು. ಭ್ರಷ್ಟಾಚಾರ ಅನ್ನೋದು APMCಯಲ್ಲೂ ಕಾಲಿಟ್ಟಿದೆ. ಬೆಂಗಳೂರಿನ ದಾಸನಪುರ APMCಯಲ್ಲಿ ಮಳಿಗೆ ಮಂಜೂರು ಮಾಡೋದಕ್ಕೆ ಬರೋಬ್ಬರಿ 20 ಲಕ್ಷದಿಂದ 50 ಲಕ್ಷದವರೆಗೆ ರೇಟ್ ಕಾರ್ಡ್ ಫಿಕ್ಸ್ ಮಾಡಲಾಗಿದೆಯಂತೆ. ಒಂದು ಮಳಿಗೆ ಪಡೆಯೋದಕ್ಕೆ ಸರ್ಕಾರ ಕಟ್ಟಬೇಕಾಗಿರೋದು ಕೇವಲ 40 ರಿಂದ 50 ಸಾವಿರ ಮಾತ್ರ. ಆದರೆ ಅಧಿಕಾರಿಗಳು ಬರೋಬ್ಬರಿ 50 ಲಕ್ಷದವರೆಗೆ ಲಂಚವನ್ನ ಪಡೆಯುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅದರಲ್ಲೂ APMCಯ ಮುಂದಿನ ಸಾಲಿನ ಮಳಿಗೆ ಪಡೆಯಬೇಕಾದ್ರೆ ಹೆಚ್ಚಿನ ಹಣ ನೀಡಬೇಕು. ಈ ಕುರಿತು ಅಧಿಕಾರಿಗಳು ಆಮಿಷವೊಡ್ಡುವ ರೇಟ್ ಕಾರ್ಡ್ ರಿಲೀಸ್ ಮಾಡಲಾಗಿದೆ. APMCಯಲ್ಲಿ ಅಕ್ರಮ ಆರೋಪ. ಮಳಿಗೆಗಳಿಗೆ ಅಧಿಕಾರಿಗಳಿಂದ ರೇಟ್ ಕಾರ್ಡ್ ಫಿಕ್ಸ್. ದಾಸನಪುರ, ಯಶವಂತಪುರ ಮಳಿಗೆಗೆ ರೇಟ್ ಕಾರ್ಡ್. ಮಳಿಗೆಗೆ NOC ಪಡೆಯಲು 5 ಲಕ್ಷ ಕೊಡಬೇಕು. ದಾಸನಪುರ APMC ಮಾರುಕಟ್ಟೆಯಲ್ಲಿ 103 ಮಳಿಗೆಗಳಿವೆ. ಪ್ರಮುಖ ಮಳಿಗೆಗಳಿಗೆ 50 ಲಕ್ಷಕ್ಕೆ ಬೇಡಿಕೆ. ಎ ಬ್ಲಾಕ್ನ 4 ಮಳಿಗೆಗಳಿಗೆ 50 ಲಕ್ಷ ಲಂಚಕ್ಕೆ ಬೇಡಿಕೆ. ಸರ್ಕಾರದ ಬೆಲೆ ಒಂದು ಮಳಿಗೆಗೆ 40 ಸಾವಿರ ಡೆಪಾಸಿಟ್. ತಿಂಗಳಿಗೆ 9 ರಿಂದ 12 ಸಾವಿರ ಬಾಡಿಗೆ ಕೊಡಬೇಕು. ಬಾಡಿಗೆ ಮಳಿಗೆಗೆ ಲಕ್ಷಾಂತರ ರೂಪಾಯಿ ಲಂಚಕ್ಕೆ ಬೇಡಿಕೆ. ಭ್ರಷ್ಟಾಚಾರ ಈಗ APMCಗೂ ಕೂಡ ಕಾಲಿಟ್ಟಿದೆ. ಬೆಂಗಳೂರಿನ ದಾಸನಪುರದಲ್ಲಿ ಮಳಿಗೆಗಳು ಬೇಕು ಅಂದ್ರೆ ವರ್ತಕರು ಬರೋಬ್ಬರಿ 20 ಲಕ್ಷದಿಂದ 50 ಲಕ್ಷದಷ್ಟು ಲಂಚ ಕೊಡಬೇಕು ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಅಷ್ಟೇ ಅಲ್ಲದೆ ವರ್ತಕರಿಗೆ ಸರ್ಕಾರಕ್ಕೆ ಕಟ್ಟಬೇಕಾಗಿರೋದು ಕೇವಲ 40 ರಿಂದ 50 ಸಾವಿರ ಮಾತ್ರ. ಮುಂದಿನ ಸಾಲಿನ ಮಳಿಗೆ ಬೇಕು ಅಂದ್ರೆ 50 ಲಕ್ಷದವರೆಗೆ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಅಂತ ವರ್ತಕರೇ ಈಗ ಖುದ್ದಾಗಿ ಲಂಚದ ರೇಟ್ ಕಾರ್ಡ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೀಗಾಗಿ APMCಯ ಬೃಹತ್ ಭ್ರಷ್ಟಾಚಾರ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ದಾಸನಪುರ ಮಳಿಗೆ ಮಂಜೂರಿಗೆ ಹಣಕ್ಕೆ ಡಿಮ್ಯಾಂಡ್. ಹೆಂಡತಿಯ ಮಾಂಗಲ್ಯ ಸರ ಮಾರಿ ಲಂಚ ಕೊಟ್ಟ ವರ್ತಕ. ಹಣ ಕೊಟ್ಟರೂ ಮಳಿಗೆ ಮಂಜೂರು ಮಾಡದ ಕಾರ್ಯದರ್ಶಿ. ವಂಚನೆಗೊಳಗಾದ ವರ್ತಕ ಚಂದ್ರಶೇಖರ್ APMCಯಲ್ಲಿನ ಭ್ರಷ್ಟಾಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಚಂದ್ರಶೇಖರ್, ದಾಸನಪುರ ಮಳಿಗೆ ಮಂಜೂರಾಗಲು ಅರ್ಜಿ ಸಲ್ಲಿಸಿದ್ದೆ. ಅರ್ಜಿ ಸಲ್ಲಿಸಿದ್ರೂ ಮಳಿಗೆ ಹಸ್ತಾಂತರವಾಗಿರಲಿಲ್ಲ. ಹಾಗಾಗಿ ಇದನ್ನ ಕೇಳಲು APMC ಕಾರ್ಯದರ್ಶಿಯ ಬಳಿ ಹೋದಾಗ 20 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಬಳಿಕ ಮದುವೆಯಾಗಿ 10 ದಿನ ಆಗಿದ್ರು ನನ್ನ ಹೆಂಡತಿಯ ಮಾಂಗಲ್ಯ ಹಾಗೂ ಅಮ್ಮನ ಒಡವೆಗಳನ್ನ ಅಡವಿಟ್ಟು ದುಡ್ಡು ಹೊಂದಿಸಿ ಲಂಚ ನೀಡಿದ್ದೇನೆ. ಆದ್ರೂ ಕೂಡ ಮಳಿಗೆ ಹಸ್ತಾಂತರ ಆಗಿರಲಿಲ್ಲ. ಬಳಿಕ ಕಾರ್ಯದರ್ಶಿಗೆ ಹಣ ವಾಪಸ್ ಕೇಳಿದ್ರು ಕೊಟ್ಟಿಲ್ಲ ಎಂದು ಅಳಲು ತೋಡಿಕೊಂಡಿದ್ದಾರೆ. ಮೇಡಮ್, ಒಂದೊಂದು ಅಂಗಡಿಗೆ ಒಂದೊಂದು ಥರ ವೆರೈಟಿ ಮಾಡ್ತಾರೆ ಅವರು. ಅಂದರೆ ವ್ಯಾಪಾರ ಆಗೋ ಜಾಗ ವ್ಯಾಪಾರ ಅಲ್ಲದೆ ನಿಮ್ಮ ಹತ್ರ ವೈಯಕ್ತಿಕವಾಗಿ ಎಷ್ಟು? 25 ಕೇಳಿ 20ಕ್ಕೆ ಫೈನಲ್. 25 ಲಕ್ಷದಿಂದ 20 ಲಕ್ಷಕ್ಕೆ ಬಂದಿದ್ದಾರೆ ಮೇಡಮ್. 40 ಸಾವಿರ ಇರೋದು 25 ಲಕ್ಷ. ಹೌದು ಮೇಡಮ್. ಅಂದರೆ ಸರ್ಕಾರಕ್ಕೆ ನಾವು ಬರೀ ಕೇವಲ 40 ಸಾವಿರನೇ ಕಟ್ಟಬೇಕು. ಬಟ್ ಆ ಸರ್ಕಾರದಿಂದ ನನಗೆ ಈ ಅಂಗಡಿ ಬೇಕು ಅಂದರೆ ಸೈನ್ ಹಾಕೋಕ್ಕೆ, ಒಂದು ಸಿಗ್ನೇಚರ್ ಹಾಕೋಕ್ಕೆ 25 ಲಕ್ಷದಿಂದ 20 ಲಕ್ಷ ಲಂಚ ಕೊಡಬೇಕು ಮೇಡಮ್. ಇಲ್ಲ, ನಾವು ನಮ್ಗೆ ಕೇಳಿದಾಗ ನಾವು ಆಯಿತು ಅಂದರೆ ಒಳ್ಳೆ ಅಂಗಡಿ ಅಲ್ವಾ ಕೊಡ್ತೀರಾ ಅಂದ್ಬಿಟ್ಟು ನಾವು ನನ್ನ ಮದುವೆ ಮೇಲೆ 3-4ಕ್ಕೆ ಮದುವೆ ಆಯಿತು. ನಾನು ಮೊದಲೇ ಆಲ್ರೆಡಿ ಹೋಗಿ ಕೇಳಿದ್ದಕ್ಕೆ ಅವರು ಆಯಿತು ನೀನು ಮದುವೆ ಮುಗಿಸ್ಕೊಂಬ ಅಡ್ವಾನ್ಸ್ ಅಂತ ಕೊಟ್ಟಿರೋ ಅಂದಾಗ ನಾನು ಅವ್ರ ಕಡೆ ಹುಡುಗರಿಗೆ ಒಂದು 2 ಲಕ್ಷ ಅಡ್ವಾನ್ಸ್ ಅಂತ ಕೊಟ್ಬಿಟ್ಟು ಈ ನಂಬರ್ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಬಂದಿದೆ. ಮದುವೆ ಮುಗಿದ್ಮೇಲೆ ಒಂದು 10 ದಿವಸ ನಾವು ಆ ಕಡೆ ಓದಿರ್ತದೆ ಅದೆಲ್ಲ ಮುಗಿಸ್ಕೊಂಬಂದು ನಮ್ಮ ವೈಫರ್ಗೆ ಅವ್ರ ನಮ್ಮ ಅತ್ತೆ ಮನೆ ಕಡೆಯವ್ರಿಗೆಲ್ಲ ಹೇಳಿ ಅವ್ರದ್ದು ತಾಳಿ ಸರ ನಂದು ಮತ್ತು ಟೋಟಲ್ 228 ಗ್ರಾಮ್ ಮೇಡಮ್ ವಾಲೆ ಸಮೇತ 13 ಲಕ್ಷ ಚಿಲ್ಲರೆ ಕೊಟ್ಟರು. ಮತ್ತು ನಾನು ರೂಪಿ ಗೋಲ್ಡಲ್ಲಿ 2.5 ಲಕ್ಷ ಮತ್ತೆ ಲೋನ್ ಹಾಕ್ಕೊಂಡು ಸಾಲಲ್ಲ ಅಂದ್ಬಿಟ್ಟು ಅದು ಮತ್ತು ಮುಯಿಗಿ ಅಂತ ಬರ್ತಾವಲ್ಲ ಆ ದುಡ್ಡು ಮತ್ತು ನಾನು ಪರ್ಸ್ನಲಾಗಿ 1 ಲಕ್ಷ ಬೇರೆ ಕೈ ಸಾಲ ಇಸ್ಕೊಂಡು ಟೋಟಲ್ಗೆ 20 ಲಕ್ಷ ತೊಗೊಂಡೋಗಿ ಅವ್ರ ಕೈಗೆ ಕೊಟ್ಟೆ ಮೇಡಮ್.
ಈಗ ಕೊಟ್ಟಾದ್ಮೇಲೆ ಏನು ಮಾಡ್ತಾ ಇದ್ದಾರೆ, ನನಗೆ ಒಂದು ವಾರ ಏನು ಹೇಳಿಲ್ಲ, ಆಯಿತು ನಿಂಗೆ ಅಂಗಡಿ ಫೈನಲ್ಲು ಅಂತ ಸುಮ್ಮನಾದರು. ಒಂದು ವಾರ ಆದಮೇಲೆ ನಮಗೆ ಒಳಗಡೆ ಮಂಡಿ ಒಳಗಡೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದು ಇವ್ರಿಗಾಗಿದೆ ಇದುವರೆಗಾಗಿದೆ ಅಂತ. ನಾನು ಈ ನಂಬರಿಗೆಲ್ಲ ಕೊಟ್ಟಿದ್ದು, ನನಗೆ ಯಾಕೆ ಈ ನಂಬರ್ ಹೇಳಿಲ್ಲ ಅಂದ್ಬಿಟ್ಟು ನಾನು ಬಂದು ಕೇಳಿದ್ದಕ್ಕೆ, ಇಲ್ಲ ಅದು ಯಾರೋ ಹೊರಗಡೆ ಮೇಲ್ಗಧಿಕಾರಿಯಿಂದ ಇನ್ಫ್ಲೂಯೆನ್ಸ್ ಬಂದಿದೆ, ಅದು ಆಗಲ್ಲ, ಬೇರೆ ಯಾವ್ದಾದ್ರು ತಗೋ ಅಂದರು. ನನಗಿಲ್ಲ ಅದೇ ಬೇಕು ಸರ್, ನೀವು ಅದಕ್ಕೆ ಅಲ್ವಾ ನನ್ನ ಹತ್ರ ಈಸ್ಕೊಂಡಿದ್ದು, ಈಗ ನೀವು ಅದು ಕೊಡೋಲ್ಲ ಅಂದರೆ ಹೆಂಗೆ ನನಗೆ ಅಂದಿದ್ದಕ್ಕೆ, ಇಲ್ಲ ಏನು ಮಾಡೋಕ್ಕಲ್ಲಪ್ಪ, ಅದು ದೊಡ್ಡ ಇನ್ಫ್ಲೂಯೆನ್ಸ್ ಮೇಲೆ ಬಂದಿದೆ, ಆಗಲ್ಲ ಅಂತ ತಳ್ಳಾಕ್ಬಿಟ್ರು. ನಾವು ಅದಕ್ಕೆ ಏನಂದು, ಸರಿ ನಮ್ಮ ದುಡ್ಡಾರು ವಾಪಸ್ ಕೊಟ್ಬಿಡಿ, ನೀವು ಅಮೌಂಟ್ ಅಂತೂ ರಿಟರ್ನ್ ಬರೋಕ್ಕಲ್ಲ, ಅದು ಮೇಲಧಿಕಾರಿಗಳ್ಗೆ ಹೋಗ್ಬಿಟ್ಟಿದೆ, ನಾವೇನು ಮಾಡೋಕ್ಕಾಗಲ್ಲ ಅಲ್ಲಿಲ್ಲ ಅಂತ ಈ ಥರ ಸೊಬೂಬನ್ನು ಕೊಡ್ತಾಯಿದ್ದಾರೆ. ಈಗೇನೋ ಹೇಳೋಕ್ಕೋದ್ರೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ, ನೀನು ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾಯಿದ್ಯಾ, ನಿನ್ನ ಸುಮ್ಮನೆ ಬಿಡಲ್ಲ, ನೋಡು ನೀನು ಏನು ಮಾಡ್ತೀನಿ, ಈ ಥರ ಬೆದರಿಕೆ ಹಾಕ್ತಾರೆ ಮೇಡಮ್. ಈಗ ಅಧಿಕಾರದಲ್ಲಿರೋರು ನಾವು ಬಡಪಾಯಿಗಳು ನಿರ್ಗತಿಗೆ ನಾವು ಏನು ಮಾಡ್ಬೇಕು ಹೇಳ್ರಿ, ಯಾರ ಮೇಲೆ ಅಂತ ನಾವು ಇದು ಮಾಡೋಕ್ಕಾಯ್ತದೆ. ಈ ಭ್ರಷ್ಟಾಚಾರ ಆರೋಪ ಕುರಿತು ಚಂದ್ರಶೇಖರ್ ಅವರು ಸಚಿವ ಶಿವಾನಂದ ಪಾಟೀಲ್ಗೆ ಪತ್ರ ಬರೆದು ತನಿಖೆ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಈ ಹಿಂದೆಯೂ ಸರ್ಕಾರಕ್ಕೆ ಅನೇಕ ವರ್ತಕರು ದೂರು ನೀಡಿದ್ರು. ಸರ್ಕಾರ ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿಯ ಕ್ರಮ ಜರುಗಿಸಿರಲಿಲ್ಲ. ಇದೀಗ ಚಂದ್ರಶೇಖರ್ ಸ್ವತಃ ದೂರು ನೀಡಿದ್ದು, ಬೇರೆ ವರ್ತಕರಿಗೂ ಇದೇ ರೀತಿ ಮಾನಸಿಕ ಕಿರುಕುಳ ನೀಡಲಾಗುತ್ತಿದೆ, ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದಾರೆ. ಈ ಅವ್ಯವಹಾರದ ಬಗ್ಗೆ ಸಿಐಡಿ ತನಿಖೆ ಮಾಡಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್. ಎಪಿಎಂಸಿ ಅಧಿಕಾರಿ ದೊರೆಸ್ವಾಮಿಗೆ ನಡುಕ ಶುರು. ತರಾತುರಿಯಲ್ಲಿ ಚಂದ್ರಶೇಖರ್ಗೆ ಮಳಿಗೆ ಹಸ್ತಾಂತರ. ದಾಸನಪುರ ಎಪಿಎಂಸಿ ಭ್ರಷ್ಟಾಚಾರ ಕುರಿತು ಪಬ್ಲಿಕ್ ಟಿವಿಯಲ್ಲಿ ಯಾವಾಗ ಸುದ್ದಿ ಪ್ರಸಾರ ಆಯಿತೋ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ವರದಿ ಬೆನ್ನಲ್ಲೇ ಎಪಿಎಂಸಿ ಅಧಿಕಾರಿ ದೊರೆಸ್ವಾಮಿ ತರಾತುರಿಯಲ್ಲಿ ವರ್ತಕ ಚಂದ್ರಶೇಖರ್ಗೆ ಮಳಿಗೆ ಹಸ್ತಾಂತರ ಮಾಡಿದ್ದಾರೆ. ಈ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗಲು ದೊರೆಸ್ವಾಮಿ ಮುಂದಾಗಿದ್ದಾರೆ. ಜುಲೈ 3ನೇ ತಾರೀಕು ನಮೂದಿಸಿ ಚಂದ್ರಶೇಖರ್ಗೆ ಮಳಿಗೆ ಕೊಡಲಾಗಿದೆ. ಪ್ರತಿ ತಿಂಗಳಿಗೆ 8,550 ರೂಪಾಯಿ ಬಾಡಿಗೆ ಹಾಗೂ 85,500 ರೂಪಾಯಿ ಅಡ್ವಾನ್ಸ್ ಹಣ ಪಾವತಿಸಬೇಕೆಂದು ಪತ್ರದಲ್ಲಿ ಸೂಚಿಸಲಾಗಿದೆ. ಎಪಿಎಂಸಿಯ ಭ್ರಷ್ಟಾಚಾರದ ಸುದ್ದಿ ಪಬ್ಲಿಕ್ ಟಿವಿಯಲ್ಲಿ ಬಿತ್ತರವಾಗ್ತಿದ್ದಂಗೆ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿದ್ರು. ನಿನ್ನೆಯ ದಿನಾಂಕವನ್ನ ನಮೂದಿಸಿ ದೂರುದಾರ ಚಂದ್ರಶೇಖರ್ ಅವರಿಗೆ ಮಳಿಗೆ ಹಸ್ತಾಂತರದ ಬಗ್ಗೆ ಒಂದು ಆದೇಶವನ್ನ ಕೂಡ ಮಾಡಿದ್ರು. ಅದರಲ್ಲಿ ಆತ ತಿಂಗಳಿಗೆ 8,850 ರೂಪಾಯಿ ಬಾಡಿಗೆ ಹಾಗೂ 85,000 ಅಡ್ವಾನ್ಸ್ ಹಣವನ್ನು ಪಾವತಿ ಮಾಡಬೇಕು ಅನ್ನುವಂತಹ ಆದೇಶವನ್ನು ಬಿಡುಗಡೆ ಮಾಡಿದ್ರು. ಆದರೆ ಸದ್ಯದ ಮಟ್ಟಿಗೆ ಸಚಿವರು ಈ ಬಗ್ಗೆ ಆಂತರಿಕ ತನಿಖೆ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ನಿರಂತರ ವರದಿ. ಭ್ರಷ್ಟಾಚಾರ ಆರೋಪದ ಬಗ್ಗೆ ತನಿಖೆ. ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ. ಎಪಿಎಂಸಿ ಭ್ರಷ್ಟಾಚಾರದ ಕುರಿತು ನಿಮ್ಮ ಪಬ್ಲಿಕ್ ಟಿವಿ ನಿರಂತರ ವರದಿ ಪ್ರಸಾರ ಮಾಡಿತ್ತು. ಈ ಕುರಿತು ಪ್ರತಿಕ್ರಿಯೆ ನೀಡಿರೋ ಸಚಿವ ಶಿವಾನಂದ ಪಾಟೀಲ್, ದೊರೆಸ್ವಾಮಿ ವಿರುದ್ಧ ಕೇಳಿ ಬಂದಿರೋ ಆರೋಪದ ಬಗ್ಗೆ ಖಂಡಿತವಾಗಿಯೂ ಇಲಾಖೆಯಿಂದ ತನಿಖೆ ಮಾಡಿಸುತ್ತೇನೆ ಎಂದು ಹೇಳಿದ್ದಾರೆ. ಪಬ್ಲಿಕ್ ಟಿವಿ ಈ ಹಿಂದೆ ವರದಿ ಮಾಡಿದ್ದಾಗ ನಾನು 2 ತಿಂಗಳು ಮಳಿಗೆ ಹಂಚಿಕೆಯನ್ನ ಸ್ಥಗಿತ ಮಾಡಿದ್ದೆ. ಜ್ಯೇಷ್ಠತೆ ಆಧಾರದಲ್ಲಿಯೇ ಕೊಡಬೇಕು ಅಂತ ಸೂಚನೆ ನೀಡಿದ್ದೆ. ಆದ್ರೀಗ ಮತ್ತೆ ಇಂತಹ ಆರೋಪ ಕೇಳಿಬಂದಿದ್ದು ತನಿಖೆ ಮಾಡಿಸ್ತೀನಿ. ಚಂದ್ರಶೇಖರ್ ದೂರಿನ ಬಗ್ಗೆ ನನಗೆ ಗೊತ್ತಿಲ್ಲ. ಅವ್ಯವಹಾರ ಕಂಡು ಬಂದ್ರೆ ಖಂಡಿತ ಕ್ರಮ ತೆಗೆದುಕೊಳ್ತೀವಿ ಎಂದಿದ್ದಾರೆ. ನಾನು ಆ ಸಂದರ್ಭದಲ್ಲಿ ಈ ವಿಚಾರವನ್ನು 2 ತಿಂಗಳು ಸ್ಥಗಿತ ಮಾಡಿ ಮೆರಿಟು ಡಿಮೆರಿಟು ಏನಿದೆ ನೀವು ಖಂಡಿತ ವೆರಿಫೈ ಮಾಡಿ ಅಲ್ಲಿವರೆಗೆ ಅಲಾಟ್ಮೆಂಟ್ ಮಾಡಬೇಡಿ ಅಂಥೇಳಿ ಸ್ಟಾಪ್ ಮಾಡಿ. ನೀವು ಹೇಳಿದ ಮೇಲೆ ನಾನೇ ಸ್ಟಾಪ್ ಮಾಡಿದ್ದೆ, ನಿಮಗೂ ಗೊತ್ತಿದೆ, ತಾವು ಬಂದೋಗಿದ್ದೀರಿ. ನಿಜವಾಗ್ಲೂ ಆ ಥರ ಆಗಿದ್ದರೆ ಖಂಡಿತ ಎನ್ಕ್ವೈರಿ ಮಾಡ್ತೀನಿ. ಮತ್ತು ಅಧಿಕಾರಿಗಳ ಮೇಲೆ ಅಷ್ಟೇ ಅಲ್ಲ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರ ಮೇಲೂ ನಾನು ಕ್ರಮ ಕೈಗೊಳ್ತೀನಿ. ಮತ್ತು ಆ ಚಂದ್ರಶೇಖರ್ ಅನ್ನೋರಿಗೇನು ನ್ಯಾಯ ಸಿಕ್ಕಿಲ್ಲ ಅದನ್ನು ಕೂಡ ಕೊಡಿಸ್ತಕ್ಕಂಥ ಖಂಡಿತ ಪ್ರಯತ್ನ ನಾನು ಮಾಡ್ತೀನಿ. ಒಟ್ನಲ್ಲಿ ಎಪಿಎಂಸಿಯಲ್ಲಿ ಭ್ರಷ್ಟಾಚಾರದ ಕುರಿತು ಸುದ್ದಿಯಾಗ್ತಿರೋದು ಇದೇ ಮೊದಲಲ್ಲ. ಈ ಹಿಂದೆಯೂ ಇಂತಹದ್ದೇ ಆರೋಪ ಕೇಳಿ ಬಂದಿತ್ತು. ಆದ್ರೆ ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಇನ್ನಾದ್ರೂ ಸಚಿವ ಶಿವಾನಂದ ಪಾಟೀಲ್ ಎಚ್ಚೆತ್ತುಕೊಂಡು ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.